ಪ್ರಿಪರೇಟರಿ ಪರೀಕ್ಷೆಯಂತೆ ಪಿಯುಸಿ ಮೈನ್ ಎಕ್ಸಾಮ್ ಮೇಲೂ ಲೀಕಾಸುರರ ಕಣ್ಣು ಬಿದ್ದಿದ್ಯಾ ಅನ್ನುವಂತಹ ಅನುಮಾನ ಮೂಡಿದೆ. ಪ್ರಶ್ನೆ ಪತ್ರಿಕೆ ಮಾರಾಟಕ್ಕಿವೆ ಅನ್ನುವಂತಹ ಪೋಸ್ಟ್ ವೈರಲ್ ಆಗಿದ್ದು ಆತಂಕ ಮೂಡಿಸಿದೆ. ನ್ಯೂಸ್ 18 ವರದಿ ಬಳಿಕ ಪರೀಕ್ಷಾ ಮಂಡಳಿ ಎಚ್ಚೆತ್ತುಕೊಂಡಿದೆ. ಮೇನ್ ಎಕ್ಸಾಮ್ ಮೇಲೆ ಲೀಕಾಸುರರ ಕಣ್ಣು. ನ್ಯೂಸ್ 18 ವರದಿ, ಪರೀಕ್ಷಾ ಮಂಡಳಿ ಅಲರ್ಟ್. ದ್ವಿತೀಯ ಪಿಯುಸಿ ಪ್ರಮುಖ ಪರೀಕ್ಷೆ ಮೇಲೆ ಲೀಕಾಸುರರ ಕಣ್ಣು ಬಿದ್ದಿದೆ. ಪ್ರಿಪರೇಟರಿ ಬಳಿಕ ಮೇನ್ ಎಕ್ಸಾಮ್ನಲ್ಲೂ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದಕ್ಕೆ ಕುತಂತ್ರ ಮಾಡ್ತಿದ್ದಾರೆ. ಎಕ್ಸಾಮ್ಗೂ ಮೊದಲೇ ಪ್ರಶ್ನೆ ಪತ್ರಿಕೆ ಬೇಕಾ ಅಂತ ಇನ್ಸ್ಟಾ ಪೋಸ್ಟ್ ಮಾಡಿ ಕಿಡಿಗೇಡಿಯೊಬ್ಬ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದಾನೆ. ಪಿಯುಸಿ ಪರೀಕ್ಷೆ ಪ್ರಮುಖ ಪ್ರಶ್ನೆ ಪತ್ರಿಕೆ ಬೇಕಾ? ಮೆಸೇಜ್ ಮಾಡಿ ದುಡ್ಡು ಕೊಡಿ, ಕ್ವೆಶ್ಚನ್ ಪೇಪರ್ ತಗೊಳ್ಳಿ ಅಂತ ಲೀಕಾಸುರನೊಬ್ಬ ಪೋಸ್ಟ್ ಮಾಡಿ ಆತಂಕ ಹುಟ್ಟಿಸಿದ್ದಾನೆ. dr.kannadiga/1 ಅಕೌಂಟ್ನಿಂದ ಇಂಗ್ಲಿಷ್ ಪೇಪರ್ ತುಣುಕು ಪೋಸ್ಟ್ ಮಾಡಿದ್ದಾನೆ. ಅಲ್ಲದೆ ನನಗೊಬ್ರು ಪಿಯುಸಿ ಪ್ರಶ್ನೆ ಪತ್ರಿಕೆ ಕೊಡ್ತಿದ್ದಾರೆ, ನಾನು ಮಿಡಲ್ನಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತೇನೆ, ಪ್ರಶ್ನೆ ಪತ್ರಿಕೆ ಬೇಕಂದ್ರೆ ಮೆಸೇಜ್ ಮಾಡಿ ಅಂತ ಪೋಸ್ಟ್ ಹಾಕಿದ್ದಾನೆ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ಪರೀಕ್ಷಾ ಮಂಡಳಿ ಅಲರ್ಟ್ ಆಗಿದೆ. ಈ ಸಂಬಂಧ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗೊಂದಲ ಸೃಷ್ಟಿಸುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸೈಬರ್ ಪೊಲೀಸರಿಗೆ ಪರೀಕ್ಷಾ ಮಂಡಳಿ ಅಧ್ಯಕ್ಷ ಪ್ರಕಾಶ್ ನಿಟ್ಟಾಲಿ ಮನವಿ ಮಾಡಿದ್ದಾರೆ. ಅಲ್ಲದೆ ಮಕ್ಕಳು, ಪೋಷಕರು ಆತಂಕಕ್ಕೆ ಒಳಗಾಗೋದು ಬೇಡ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ, ಹಾಗೊಂದು ವೇಳೆ ಆದರೆ ಕೊನೆ ಕ್ಷಣದಲ್ಲಿ ಪ್ರಶ್ನೆ ಪತ್ರಿಕೆ ಬದಲಾಗುತ್ತೆ ಎಂದಿದ್ದಾರೆ. ನಾನು ಎಲ್ಲ ಪೋಷಕರಿಗೆ ಮತ್ತು ಮಕ್ಕಳಿಗೆ ಒಂದು ವಿನಂತಿ ಮಾಡಿಕೊಳ್ಳೋದೇನಂತಂದರೆ, ಈ ಮೆಸೇಜ್ ಏನು ಬಂದಿದೆ ನ್ಯೂಸಲ್ಲಿ ಮತ್ತು ಅವರೇನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕಿದ್ದಾರೆ, ಆ ಮೆಸೇಜ್ನಲ್ಲಿ ಯಾವುದೇ ಸತ್ಯ ಅಂಶ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂಥ ಘಾತಕ ವ್ಯಕ್ತಿಗಳಿಂದ ಮಕ್ಕಳಿಗೆ ಆಗುವಂಥ ತೊಂದರೆಗಳನ್ನು ದಯವಿಟ್ಟು ಪೋಷಕರು ಗಮನವಿಟ್ಟು ಮಕ್ಕಳಿಗೆ ಇದಕ್ಕೆ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗದೆ ಅವರ ಎಕ್ಸಾಮ್ ಮೇಲೆ ಫೋಕಸ್ ಮಾಡಲಿಕ್ಕೆ ತಾವು ತಿಳುವಳಿಕೆ ಹೇಳಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಟ್ಟಾರೆ ಪಿಯುಸಿ ಮೇನ್ ಎಕ್ಸಾಮ್ ಮೇಲೆ ಲೀಕಾಸುರರು ಕಣ್ಹಾಕಿದ್ದು ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಮಕ್ಕಳಲ್ಲಿ ಹುಟ್ಕೊಂಡಿರೋ ಆತಂಕ ದೂರ ಮಾಡಬೇಕಿದೆ. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.